ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಭಾರತ ನ್ಯಾಯಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದಕ್ಕೆ ಕಾರಣ ಯಾರು? ವಕೀಲರೇ ಕಾರಣ, ಕೆಲವು ವೇಳೆ ಜಡ್ಜ್ಗಳು ಕಾರಣ, ನಂತರ ಸಿಬ್ಬಂದಿನೂ ಕಾರಣ, ನಂತರ ಆಡಳಿತದಲ್ಲಿ ಏನು ಸಿಬ್ಬಂದಿ ಇದೆ ಅದು ಕಾರಣ ಅಂತ ಹೇಳ್ಬೋದು. ನಂತರ ಪೊಲೀಸ್ ಇಲಾಖೆ ಕಾರಣ, ನಂತರ ECPಗಳು ಕಾರಣ. ಯಾಕಂತಂದರೆ ಒಂದು ಚೆಕ್ ನೀವು ಬಾನ್ಸ್ ಆಗಿತ್ತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಿತ್ತದು? ಸುಪ್ರೀಂ ಕೋರ್ಟ್ ಪ್ರಕಾರ ನೀವು ಚೆಕ್ ಕೊಟ್ಟವನು ಅಲ್ಲಿ ಬ್ಯಾಂಕ್ನಲ್ಲಿ ಅಮೌಂಟ್ ಇರಬೇಕು ಅಂತ. ಸೆಕ್ಷನ್ 138 NI ಆ್ಯಕ್ಟ್ ಪ್ರಕಾರ. ಹಾಗಾದ್ರೆ ನೋಡೋಣ. ಇನ್ನು ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ 25,000 ಸಾಲ ತೆಗಿರ್ತಾನೆ, ಅವನು ತುಂಬಂಗಿಲ್ಲ ಅಥವಾ ಎಲ್ಲ ತುಂಬ್ತಾನೆ, 1-2-3 ಕಂತು ಬಿಡ್ತಾನೆ, ಮರ್ತು ಬಿಡ್ತಾನೆ. ಆವಾಗ ಇವರು ಮತ್ತೆ 1,50,000 ಮಾಡಿರ್ತಾರೆ. ಇದು ಖರೆ ವರದಿ ಅದು. ಆವಾಗ ಚೆಕ್ ತೊಗೊಂಡಿರ್ತಾನೆ, ಬ್ಲ್ಯಾಂಕ್ ಚೆಕ್ ತೆಗೆದುಕೊಂಡಿರ್ತಾನೆ. ಇವನು ದುಡ್ಡು ಕೊಡಲಿ ಅಂತ ಮತ್ತೆ ಕೋರ್ಟಿಗೆ ಹಾಕ್ತಾನೆ. ಆವಾಗ 1.5 ಲಕ್ಷ ಕೊಡ್ತಾನೆ. ಆವಾಗ ನ್ಯಾಯಾಲಯದ ಕಡೆಗೆ ಬರ್ತಿತ್ತು, ಚೆಕ್ ಕೊಟ್ಟಿದೆ ನಿಂದ, ಹೌದು, ಅದು ತುಂಬ ಅಂತಾರೆ. ಆದರೆ ಅವನಿಗೆ ಕೋಆಪರೇಟಿವ್ ಸೊಸೈಟಿಗೆ ಲೇಜರ್ ಹಾಜರುಪಡಿಸಿ ಅಂತ ಹೇಳಂಗಿಲ್ಲ. ಕೋಆಪರೇಟಿವ್ ಸೊಸೈಟಿ ಅವ್ರಿಗೆ ಲೇಜರ್ ಈಸ್ ಇಂಪಾರ್ಟೆಂಟ್. ಲೇಜರ್ನ ಎಷ್ಟು ತುಂಬಿದ್ರಿ ಎಷ್ಟು ತುಂಬಿಲ್ಲ, ಇಲ್ಲಿ ಆರ್ಗ್ಯುಮೆಂಟ್ ಇಲ್ಲ. ಚೆಕ್ ಕೊಟ್ಟಿದೆ, ನೀ ದುಡ್ಡು ಕೊಡು. ಇದು ಯಾವ ನ್ಯಾಯ? ಪರಿಹಾರದಲ್ಲಿ ದೊಡ್ಡ ಅನಾಹುತ ಆಗ್ತಾಯಿದೆ. ಎಷ್ಟೋ ಜನ ಪರಿಹಾರಕ್ಕಾಗಿ ಅರ್ಜಿ ಹಾಕಿರ್ತಾರೆ. ಆದರೆ ಇವರು ಹಾಜರಿ ನಾ ಆರ್ಗ್ಯುಮೆಂಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಮಧ್ಯಾಹ್ನ ಹೊತ್ತು ಆರ್ಗ್ಯುಮೆಂಟಿಗೆ ಬರೋಂಗಿಲ್ಲ. ಅದರ ಆರ್ಡರ್ ಮಾಡ್ತಾರೆ ಅವರು, ಆರ್ಗ್ಯುಮೆಂಟ್ ಡಿಸ್ಮಿಸ್ ಅಂತ, ನೋ ಆರ್ಗ್ಯುಮೆಂಟ್ ಅಂತ. ಆವಾಗ ಮತ್ತೇನು ಮಾಡ್ತಾನೆ, 1 ವಾರ ಬಿಟ್ಟು ಅರ್ಜಿ ಹಾಕ್ತಾನೆ, ಅಪರಾಧಿ ಕಡೆಯಿಂದ ಹಾಕಿಸ್ತಾನೆ, ಏನೋ ಒಂದು ಕಾರಣ ಹೇಳಿ. ಆವಾಗ ಮತ್ತೆ ಇವರು ಪ್ರೊಸೀಡ್ ಅಂತಾರೆ. ಇಲ್ಲಿ ಪರಿಹಾರ ವಿಳಂಬ ಯಾರ್ದಾತು? ಈ ರೀತಿ ವಕೀಲರು ಕೂಡ ಮಾಡ್ತಾಯಿದ್ದಾರೆ. ವಕೀಲರು ಅನೇಕ ಒಳದಾರಿಗಳನ್ನು ಹಿಡಿತಾ ಇದ್ದಾರೆ. ಹೀಗಾಗಿ ನ್ಯಾಯಾಂಗದಲ್ಲಿ ವಿಳಂಬ ಆಗ್ತಾಯಿದೆ. ಒಂದು ಚಿಕ್ಕೋಡಿ ಉದಾಹರಣೆ ನೋಡೋಣ. ಮೊನ್ನೆ 60 ವರ್ಷ ಹೋರಾಟ ಮಾಡಿದಾರಂತ. ನಿರಂತರ ಹೋರಾಟಕ್ಕೆ ಸಿಕ್ಕ ಜಯ ಅಂತ. ನಿರಂತರ ಹೋರಾಟಕ್ಕೆ ಸಿಕ್ಕ ಜಯ ಇದು. 60 ವರ್ಷ. ಯಾರು? ದಿಲೀಪ್ ದೇಶಪಾಂಡೆ ಅಂತ. ಅವರಿಗೆ ನ್ಯಾಯ ಕೊಡಿಸಿದವರು ಯಾರು? ಅಂದರೆ ಚಿಕ್ಕೋಡಿ ಪಟ್ಟಣದ ನನ್ನದೇ ಹತ್ತಿರ ಅವ್ರದ್ದೊಂದು ಹೊಲ ಇತ್ತಂತ. ಆ ಹೊಲ ಇನಾಮದಾರ ಹೊಲ. ಅದು ನೋಡೋಣ, ಅವ್ರು ಸನ್ಮಾನ ಮಾಡಿದಾರೆ. ಏನು ಸನ್ಮಾನ? ಎತಕ್ಕೆ ಸನ್ಮಾನ? 60 ವರ್ಷ ನಿರಂತರ ಹೋರಾಟ ಮಾಡಿದ ಸಿಕ್ಕ ಸನ್ಮಾನ ಅದು. ಅದು ಅವಮಾನ. ಅದು ಸನ್ಮಾನದ ಕಾರ್ಯಕ್ರಮ ಅಲ್ಲದು. ವಕೀಲರು ಕೂಡ ಯಾವ ರೀತಿ ಪ್ರಯತ್ನ ಮಾಡಿದರೆ ಇದು ಗೊತ್ತಾಗ್ತೈತೆ. ಅವ್ರೇನು ಹೇಳ್ತಾರೆ ಅಂದರೆ, 3 ತಲೆಮಾರುಗಳ 63 ವರ್ಷಗಳ ಕುಟುಂಬದ ಹೋರಾಟಕ್ಕೆ ಉಮರಾನಿ ಗ್ರಾಮದ 63 ಎಕರೆ, ನನ್ನದಿಯ 23 ಎಕರೆ ಮತ್ತು ಕೆಂಪಟ್ಟಿಯ 20 ಎಕರೆ ಸೇರಿದಂತೆ ಒಟ್ಟು 106 ಎಕರೆ ಜಮೀನು ದೊರೆತಿದೆ. ಚಿಕ್ಕೋಡಿ ಪ್ರಕರಣ ಸುಪ್ರೀಂ ಕೋರ್ಟ್ ಪ್ರಕಟಿಸಿದ AIR ಪುಸ್ತಕದಲ್ಲಿ ದಾಖಲಾಗಿದೆ ಎಂದರು. ನೋಡ್ರಿ, ಎಷ್ಟು ವರ್ಷ ನಿರಂತರ ಹೋರಾಟ. ಚೆಕ್ ಬೌನ್ಸ್ ಅನ್ಕ ಭಾಳ ದೊಡ್ಡ ಹೋರಾಟ ಅದು ಮಾಡಬೇಕಾಗಿದೆ. ಇನ್ನು ಕೋಆಪರೇಟಿವ್ ಸೊಸೈಟಿ ಈಗಾಗಲೇ ಹೇಳಿದೆ ಎಷ್ಟು ಲೂಟಿ ಮಾಡ್ತಾಯಿದ್ದಾರೆ. ಮೈಕ್ರೋ ಫೈನಾನ್ಸ್ ಅವರು ಎಷ್ಟು ಲೂಟಿ ಮಾಡ್ತಾಯಿದ್ದಾರೆ. ಹೀಗಾಗಿ ಗ್ರಾಹಕರಿಗೆ ಎಲ್ಲಿ ನ್ಯಾಯ ಸಿಗ್ತಾಯಿದೆ? ತಾರೀಖು. ನಾವೇನು ಹೇಳ್ತೇವೆ? ಹೊಸ ತಿದ್ದುಪಡಿ ಕಾನೂನನ್ನು ತಂದುಬಿಡಿ. ಕೇಂದ್ರ ಸರ್ಕಾರ ಕೇಳತ್ತೇನೋ, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ಕೊಂಡು ರಾಷ್ಟ್ರಪತಿ ಅಂಗೀಕಾರ ಮಾಡ್ತಾರೆ. ರಾಷ್ಟ್ರಪತಿ ನಿಮ್ಮವರೇ ಇದ್ದಾರೆ. ಇಂಥ ಪರಿಹಾರಗಳನ್ನು ವಿಳಂಬ ಮಾಡೋದ್ರಿಂದ ನ್ಯಾಯ ಎಲ್ಲಿ ಕೊಟ್ಟಂತಾಗ್ತೈತೆ? ಅದು ಕೊಟ್ಟಂತಾಗೋದಿಲ್ಲ. ಇಂಥ ಅನೇಕ ಪ್ರಕರಣಗಳನ್ನು ನಾವು ಹೇಳ್ಬೋದಿತ್ತು. ಅದರ ವೇಳೆ ಅಭಾವದಿಂದ ಯಾವುದು ಹೇಳೋದಿಲ್ಲ. ಒಂದೇ ಸಾಕು. 60 ವರ್ಷ ಹೋರಾಟದಿಂದ ಜಯ ಸಿಕ್ತಂತ. ಮತ್ತು ಅವರಿಗೆ ಒಂದು 10 ಎಕರೆನೂ ಇರಲಿಲ್ಲ, ಈಗ 106 ಎಕರೆ ಸಿಕ್ತು. ಅಂದರೆ ಕೋರ್ಟ್ ವಿಳಂಬ ನೀತಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಅಪರಾಧಿಗಳಿಗೂ ಮತ್ತು ನಿರಪರಾಧಿಗಳಿಗೂ ತೊಂದರೆ ಆಗ್ತಾಯಿದೆ. ಇನ್ನು ಜೈಲಿನಲ್ಲಿ ಅಲ್ಲಿ ಕಥೆನೇ ಹೇಳೋದು ಬೇಡ. ಅಲ್ಲೆಲ್ಲ ಜಾಮೀನು ಸಿಕ್ಕಿರ್ತೈತೆ. ಅದರಲ್ಲಿ ಕೂಲಿ ಹಣ ತುಂಬಲಿಕ್ಕೆ ದುಡ್ಡು ಇರೋದಿಲ್ಲ. ಕುಟುಂಬಸ್ಥರು ಬಿಟ್ಟು ಹೋಗಿರ್ತಾರೆ, ಎಲ್ಲ ಸ್ನೇಹಿತರು ಬಿಟ್ಟು ಹೋಗಿರ್ತಾರೆ. ಎಲ್ಲರೂ ಯಾರು ದುಡ್ಡು ತುಂಬೋದಿಲ್ಲ.
ಅಂಥ ಅನೇಕ ಪ್ರಕರಣಗಳು ಒಂದೊಂದು ಜೈಲಿನಲ್ಲಿ 10ರಿಂದ 15 ಪ್ರಕರಣಗಳು ಕೇವಲ 50,000 60,000 70,000 1 ಲಕ್ಷ ತುಂಬಬೇಕಾಗಿದೆ. ಇಲ್ಲಿ ನೋಡ್ರೆ ಹೊರಗೆ ಜಾಮೀನು ಸಿಕ್ಕಿದೆ ಅಂದರೆ ಅಲ್ಲಿ ಒಂದು ಕಾನೂನು, ಪ್ರತಿಯೊಂದು ಕಾನೂನನ್ನು ತಿದ್ದುಪಡಿ ಮೂಲಕ ತರಬೇಕಂತ ಕೇಳ್ಕೊತೇವೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.